ಈಗ ನೀವು ತನಿಖೆ ಭಾಗವಾಗಿದ್ದ ಸಂದರ್ಭದಲ್ಲಿ ಈ ಮೂರು ಹೆಸರನ್ನ ಹೊರತುಪಡಿಸಿ, ಅಂದ್ರೆ ಉದಯ್, ಧೀರಜ್, ಮಲ್ಲಿಕ್ ಹೆಸರನ್ನ ಹೊರತುಪಡಿಸಿ ನಿಶ್ಚಲ್ ಜೈನ್ ಹೆಸರು ಯಾವಾಗ ಆಡ್ ಆಗಿದ್ದು ಸರ್? ಇಲ್ಲಮ್ಮ, ನಮಗೆ ನಿಶ್ಚಲ್ ಜೈನ್ ಬಗ್ಗೆ ಯಾವ್ದು ಮಾಹಿತಿನ ಅವರು ಸೌಜನ್ಯರ ತಂದೆ, ತಾಯಿ ಮತ್ತೆ ಇದು ಮಾವ ಯಾರು ಕೊಟ್ಟಿಲ್ಲ ನಮ್ಗೆ. ಅವ್ರು 3 ಜನದ ಮೇಲೆ ಮಾತ್ರ ಕಂಪ್ಲೇಂಟ್ ಕೊಟ್ರು. ಯಾರ ಮೇಲೆ? ಇವರು ನಿಶ್ಚಲ್ ಜೈನ್ ಬಿಟ್ಬಿಟ್ಟು ಉದಯ್, ಧೀರಜ್, ಮಲ್ಲಿಕ್. ಹೌದು, ಅವ್ರ ಮೇಲೆ ಮಾತ್ರ ಕೊಟ್ರು. ಅವ್ರ ಮೇಲೆ ವೆರಿಫೈ ಮಾಡಿದ್ವಿ. ಈಗ ಕಾಲ್ ಡೀಟೇಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಅವ್ರ ಫೋನ್ ನಂಬರ್ ಎಲ್ಲ ತಗೊಂಡು ಮೇಲ್ಗಡೆ ಕಳಿಸ್ಕೊಟ್ವಿ. ಯಾಕೆಂದ್ರೆ ಆ ಸ್ಥಳದಲ್ಲಿ ಇದ್ನಲ್ಲ, ಅಲ್ಲಿ ಮಾಡಲಿಕ್ಕೆ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲ, ಆ ಸಾಫ್ಟ್ವೇರ್ಸ್ ಇಲ್ಲ. ಮೇಲ್ಗಡೆ ಕಳಿಸ್ಕೊಟ್ಟೆ. ಅದನ್ನ SP ಮೇಡಮ್ ಸಿರಿಗೌರಿ ಅವರ ನೇತೃತ್ವದಲ್ಲಿ ಅವನ್ನೆಲ್ಲ ವೆರಿಫೈ ಮಾಡಿದ್ರು. ನನಗೆ ಫೀಡ್ ಮಾಡಬೇಕಾಗಿತ್ತು. ಅವ್ರಲ್ಲಿ ಏನಾದ್ರು ಅಡ್ವರ್ಸ್ ಇದ್ರೆ ಮತ್ತೆ ಏನಾದ್ರು ವೆರಿಫಿಕೇಶನ್ ಇದ್ರೆ ಫೀಡ್ ಮಾಡಬೇಕಾಗಿತ್ತು. ಆ ರೀತಿ ಯಾವ್ದು ಮಾಡ್ಲಿಲ್ಲ. ಮತ್ತೆ ಆತರ ಅಡ್ವರ್ಸ್ ಯಾವ್ದು ಇರ್ಲಿಲ್ಲ ನನ್ನ ಅವರು ಆಮೇಲೆ ಸಹ ವೆರಿಫೈ ಮಾಡಿದಾಗ. ಇದು ನೀವು ಒಂಚೂರು ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ತರ, ಉದಯ್, ಧೀರಜ್ ಹಾಗೆ ಮಲ್ಲಿಕರ ಲೊಕೇಶನ್ ಅನ್ನ ಕೂಡ ನೀವು ತನಿಖೆಗೆ ಒಳಪಡಿಸಿದಾಗ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ಜಾಗದಲ್ಲಿ ಅವ್ರು ಇದ್ರು ಅಂತ ಬಂತ, ಇರ್ಲಿಲ್ಲ ಅಂತ ಬಂತ? ಇರ್ಲಿಲ್ಲಮ್ಮ, ಇರ್ಲಿಲ್ಲ. ಯಾವೆಲ್ಲ ರೀತಿ ಇನ್ವೆಸ್ಟಿಗೇಷನ್ ಆಯ್ತು ಸರ್? ಕೇವಲ ಮೊಬೈಲ್ ಅಥವಾ ಫೋನ್ ಲೊಕೇಶನ್ ಮಾತ್ರನ, ಬೇರೆ ಯಾವ ತರದಲ್ಲಿ ಅಂತ? ಮೊಬೈಲು ಮತ್ತು ಫೋನ್ ಲೊಕೇಶನ್ ನಲ್ಲಿ ಆಯ್ತು. ಮತ್ತೆ ಈಗ PM ರಿಪೋರ್ಟ್ ಅಲ್ಲಿ ಈಗ ಇಂಪಾರ್ಟೆಂಟ್ ತಿರುವು ತಗೊಂಡಿದ್ದು ಎಲ್ಲಿ ಅಂತ ಹೇಳಿದ್ರೆ, ಈಗ ವೈ ದಿ ವೆಜನಲ್ ಸ್ಮಿಯರ್ ಈಸ್ ಮಿಕ್ಸ್ಡ್ ವಿತ್ ದಿ ಮಡ್ ಅನ್ನೋ ಒಂದು ಕ್ವಶನ್ ಗೆ ಈಗ ಬಟ್ ಅವನು ಈಗ ಏನ್ ಅರೆಸ್ಟ್ ಮಾಡಿದ್ರು ಲೋಕಲ್ ಪೊಲೀಸ್ ಆಲ್ರೆಡಿ, ಯಾರಿಗೆ? ಸಂತೋಷ್ ರಾವ್ಗೆ. ವೆದರ್ ಈಸ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಸೆಕ್ಷುವಲ್ ಆಕ್ಟ್ ಆನ್ ಎನಿ ವುಮನ್ ಅನ್ನೋದು ಈಸ್ ದ ಕ್ವಶನ್. ಅವನು is not able, is incapable of doing such an act, sexual act on any woman. ಈಗ ಅವನ ಕೈಲಿ ಆಗಲ್ಲ ಮಾಡ್ಲಿಕ್ಕೆ. ದೌ ಈಸ್ ಪೋಟೆಂಟ್. ನೋಡಿ, ಅವರು ಮಹಾಬಲ್ ಶೆಟ್ಟಿ ಅವ್ರ ರಿಪೋರ್ಟ್ ಅಲ್ಲಿ ದೌ ಈಸ್ ಪೋಟೆಂಟ್, ಈಸ್ ಅನೇಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತಾರೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಆ ತರದ ಸನ್ನಿವೇಶಗಳಲ್ಲಿ ಇವರು 3 ಜನರು ಇದ್ದಿದ್ದೇ ಆಗಿದ್ದರೆ ದೇರ್ ವಿಲ್ ಬಿ ಎ ಸಕ್ಸಸ್ಫುಲ್ ಇಂಟರ್ಕೋರ್ಸ್. ಇವು ಎಲ್ಲರೂ ಸಂತೋಷ್ ರಾವ್ ತರ ಫಿಮೋಸಿಸ್ ಇಂದ ನರಳುತ್ತಿರ್ತಕ್ಕಂತಹ ಪೇಷಂಟ್ಗಳು ಅಲ್ಲ ಇವರು. ಇವರಿಗೆ ಆಲ್ರೆಡಿ ನೋಡಿ, ಮೇಲ್ನೋಟಕ್ಕೇನೆ ಇವರಿಗೆ ಮಕ್ಕಳಿದ್ದಾರೆ, ಮತ್ತೆ ಅವರು ಪ್ರೆಗ್ನೆಂಟ್ ಇದ್ದಾಳೆ. ಒಬ್ರು ಯಾರೋ ಅವರು 3 ಜನದಲ್ಲಿ ಒಬ್ರು ಪೈಕಿ ಈ ತರ ಎಲ್ಲ ಸನ್ನಿವೇಶ ಈಗ ಅವರಿಗೆ ರೊಟೀನ್ ನಲ್ಲಿ ಆ ಸನ್ನಿವೇಶ ಬಂದಿದೆ. ಹೀಗಾಗಿ ಅವರು ಸೆಕ್ಸುವಲಿ ಇಂಪಾರ್ಟೆಂಟ್ ಯಾರು ಉಳಿದವರು. ಈಗ ಈ ತರ ಇಂಪಾರ್ಟೆಂಟ್ ಇರಲಿಲ್ಲ. ಆಮೇಲೆ ನಂತರ ಈಗ ಸೆಕ್ಷುವಲ್ ಆಕ್ಟ್ ಆದರೆ, ಇಫ್ ದೇರ್ ಇಸ್ ಎ ಸಕ್ಸಸ್ಫುಲ್ ಸೆಕ್ಷುವಲ್ ಆಕ್ಟ್ ಆನ್ ಎನಿ ವುಮನ್, ಅಷ್ಟಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ಅವಳು ಮಣ್ಣನ್ನ ಹಾಕಿ ರಬ್ ಮಾಡೋದು ಬೆರಳಿಂದ, ಮತ್ತೆ ಎನಿ ಫಾರಿನ್ ಎರೆಕ್ಟೆಡ್ ಬಾಡಿಯಿಂದ ರಬ್ ಮಾಡುವಂತ ಸಂಭಾವನೀಯತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ವೆನ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ವೆನ್ ದೇ ಆರ್ ಫಿಸಿಕಲಿ ಇನ್ಕೇಪಬಲ್, ಆಗ ಸಿಕ್ ಬಂದು ಮಾಡ್ಲಿಕ್ಕೆ ಅವಕಾಶ ಇದೆ. ಜೊತೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಅವಳು ಆಕ್ಟ್ ಮಾಡ್ತಿದ್ದಾಳೆ ಅಂತಾನೆ ತಿಳ್ಕೊಂಡಿರ್ತಾನೆ. ಇಫ್ ಸಂತೋಷ್ ರಾವ್ ಆಗಿ ಅವನೇನ್ ತಿಳ್ಕೊಂಡಿರ್ತಾನೆ ಅಂದ್ರೆ, ಮೇಲ್ಗಡೆ ಎಳ್ಕೊಂಡು ಹೋಗಿರ್ತಾನಲ್ಲ, ಮೇಲ್ಗಡೆ ಎಳ್ಕೊಂಡು ಹೋಗುವಾಗ ಬೈ ದಟ್ ಟೈಮ್ ಶಿ ವಾಸ್ ಅನ್ಕಾನ್ಶಿಯಸ್ ಆರ್ ಡೆಡ್, ಡೋಂಟ್ ನೋ, ಡ್ಯೂ ಟು ದಟ್ ನೆಕ್ ಇಂಜುರಿ. ಈಗ ಇವಳು ಆಕ್ಟ್ ಮಾಡ್ತಾ ಇದ್ದಾಳೆ ಅಂತ ತಿಳಿದ್ರೆ ಫಾರ್ಮಲ್ ಆಗಿ ಸುಮ್ಮನೆ ಕಟ್ಟಿರ್ತಾನೆ ಅಷ್ಟೇನೆ. ಜೋರಾಗಿ ಅವಳು ಒಂದ್ ವೇಳೆ ಎಚ್ಚರವಾಗಿದ್ದು ಹೇಳದಿದ್ರೆ ಅದು ಕಿತ್ಕೊಂಡ್ ಬಂದ್ಬಿಡೋದು ಅವಳಿಗೆ ಕಟ್ಟಿರ್ತಕ್ಕಂಥ ಹಗ್ಗ. ಅವಳಿಗೆ ಹಗ್ಗ ಅಲ್ಲ ಅದು, ಇದು ಯಾವುದು ಸ್ಕೂಲ್ ಬ್ಯಾಗ್ ಹ್ಯಾಂಡಲ್ ದಟ್ ವಾಸ್ ಟೈಡ್ ಆನ್ ಒನ್ ಸೈಡ್. ಅಂಡ್ ಅವಳು ವೇಲಿಗೆಲ್ಲ ಸುಮ್ಮನೆ ಈಗ ಕೈಗೆ ಒಂದು ಸಣ್ಣ ಗಿಡಕ್ಕೆ ಹಿಂಗ್ ಸುತ್ತಿದ್ದಾನೆ, ಕಿತ್ತರೆ ಸಣ್ಣ ಮಗು ಹಿಂಗ್ ಎಳೆದ್ರೇನೆ ಬಂದ್ಬಿಡುತ್ತೆ. ಅಲ್ಲಿಯೇ ಅವನ ಕಟ್ಟಾಕಿ ರೇಪ್ ಮಾಡಿದಾನೆ ಅನ್ನೋದಕ್ಕೆ ಬೈ ದ ಟೈಮ್ ಶಿ ಈಸ್ ಅನ್ಕಾನ್ಶಿಯಸ್ ಆರ್ ಡೆಡ್. ಹಾಗಾಗಿ ಅವಳು ಸುಮ್ಕೆ ಇದ್ದಾಳೆ. ಇವನೇನ್ ತಿಳ್ಕೊಂಡಿದ್ದಾನೆ, ನಾನು ಇವಳು ಆಕ್ಟ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡಾನೆ ಈ ಕಂಟಿನ್ಯೂಡ್ ಟು ರೇಪ್. ಅವನಲ್ಲಿ ಮಾಡ್ಲಿಕ್ಕೆ ಆಗ್ಲಿದ್ರಿಂದಾನೆ ಪ್ರಾಬಬಲಿ ಡ್ಯೂ ಟು ಡೆಸ್ಪರೇಷನ್ ಹಿ ಮೈಟ್ ಹ್ಯಾವ್ ಯೂಸ್ಡ್ ಹಿಸ್ ಫಿಂಗರ್ಸ್ ಟು ಕಮಿಟ್ ಸಚ್ ಅನ್ ಅಫೆನ್ಸ್. ಈಗ ನೀವು ತನಿಖೆ ಭಾಗವಾಗಿದ್ದ ಸಂದರ್ಭದಲ್ಲಿ ಈ ಮೂರು ಹೆಸರನ್ನ ಹೊರತುಪಡಿಸಿ, ಅಂದ್ರೆ ಉದಯ್, ಧೀರಜ್, ಮಲ್ಲಿಕ್ ಹೆಸರನ್ನ ಹೊರತುಪಡಿಸಿ ನಿಶ್ಚಲ್ ಜೈನ್ ಹೆಸರು ಯಾವಾಗ ಆಡ್ ಆಗಿದ್ದು ಸರ್? ಇಲ್ಲಮ್ಮ, ನಮಗೆ ನಿಶ್ಚಲ್ ಜೈನ್ ಬಗ್ಗೆ ಯಾವ್ದು ಮಾಹಿತಿನ ಅವರು ಸೌಜನ್ಯರ ತಂದೆ, ತಾಯಿ ಮತ್ತೆ ಇದು ಮಾವ ಯಾರು ಕೊಟ್ಟಿಲ್ಲ ನಮ್ಗೆ. ಅವ್ರು 3 ಜನದ ಮೇಲೆ ಮಾತ್ರ ಕಂಪ್ಲೇಂಟ್ ಕೊಟ್ರು. ಯಾರ ಮೇಲೆ? ಇವರು
ನಿಶ್ಚಲೆ ಜೈನ್ ಬಿಟ್ಬಿಟ್ಟು ಉದಯ್ ಧೀರಜ್ ಮಲ್ಲಿಕ್ ಹೌದು ಅವ್ರ ಮೇಲೆ ಮಾತ್ರ ಕೊಟ್ರು. ಅವ್ರ ಮೇಲೆ ವೆರಿಫೈ ಮಾಡಿದ್ವಿ. ಈಗ ಕಾಲ್ ಡೀಟೇಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಅವ್ರ ಫೋನ್ ನಂಬರ್ ಎಲ್ಲ ತಗೊಂಡು ಮೇಲ್ಗಡೆ ಕಳಿಸ್ಕೊಟ್ವಿ. ಯಾಕೆಂದ್ರೆ ಆ ಸ್ಥಳದಲ್ಲಿ ಇದ್ನಲ್ಲ, ಅಲ್ಲಿ ಮಾಡ್ಲಿಕ್ಕೆ ಆ ಎಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲ, ಆ ಸಾಫ್ಟ್ವೇರ್ಸ್ ಇಲ್ಲ. ಮೇಲ್ಗಡೆ ಕಳಿಸ್ಕೊಟ್ಟೆ. ಅದನ್ನ SP ಮೇಡಮ್ ಸಿರಿಗೌರಿ ಅವರ ನೇತೃತ್ವದಲ್ಲಿ ಅದನ್ನೆಲ್ಲ ವೆರಿಫೈ ಮಾಡಿದ್ರು. ನನಗೆ ಫೀಡ್ ಮಾಡಬೇಕಾಗಿತ್ತು. ಅವ್ರಲ್ಲಿ ಏನಾದ್ರು ಅಡ್ವರ್ಸ್ ಇದ್ರೆ ಮತ್ತೆ ಏನಾದ್ರು ವೆರಿಫಿಕೇಶನ್ ಇದ್ರೆ ಫೀಡ್ ಮಾಡಬೇಕಾಗಿತ್ತು. ಆ ರೀತಿ ಯಾವ್ದು ಮಾಡ್ಲಿಲ್ಲ. ಮತ್ತೆ ಆತರ ಅಡ್ವರ್ಸ್ ಯಾವ್ದು ಇರ್ಲಿಲ್ಲ. ನನ್ನ ಅವರು ಆಮೇಲೆ ಸಹ ವೆರಿಫೈ ಮಾಡಿದಾಗ. ಇದು ನೀವು ಒಂಚೂರು ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ತರ ಉದಯ್ ಧೀರಜ್ ಹಾಗೆ ಮಲ್ಲಿಕರ ಲೊಕೇಶನ್ ಅನ್ನ ಕೂಡ ನೀವು ತನಿಖೆಗೆ ಒಳಪಡಿಸಿದಾಗ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ಜಾಗದಲ್ಲಿ ಅವ್ರು ಇದ್ರು ಅಂತ ಬಂತ, ಇರ್ಲಿಲ್ಲ ಅಂತ ಬಂತ? ಇರ್ಲಿಲ್ಲಮ್ಮ, ಇರ್ಲಿಲ್ಲ. ಯಾವೆಲ್ಲ ರೀತಿ ಇನ್ವೆಸ್ಟಿಗೇಷನ್ ಆಯ್ತು ಸರ್? ಕೇವಲ ಮೊಬೈಲ್ ಅಥವಾ ಫೋನ್ ಲೊಕೇಶನ್ ಮಾತ್ರನ, ಬೇರೆ ಯಾವ ತರದಲ್ಲಿ ಅಂತ? ಮೊಬೈಲು ಮತ್ತು ಫೋನ್ ಲೊಕೇಶನ್ ನಲ್ಲಿ ಆಯ್ತು. ಮತ್ತೆ ಈಗ PM ರಿಪೋರ್ಟ್ ಅಲ್ಲಿ ಈಗ ಇಂಪಾರ್ಟೆಂಟ್ ತಿರು ತಗೊಂಡಿದ್ದು ಎಲ್ಲಿ ಅಂತ ಹೇಳಿದ್ರೆ, ಈಗ ವೈ ದಿ ವೆಜನಲ್ ಸ್ಮಿಯರ್ ಈಸ್ ಮಿಕ್ಸ್ಡ್ ವಿತ್ ದಿ ಮಡ್ ಅನ್ನೋ ಒಂದು ಕ್ವಶನ್ ಗೆ ಈಗ ಬಟ್ ಅವನು ಈಗ ಏನು ಅರೆಸ್ಟ್ ಮಾಡಿದ್ರು ಲೋಕಲ್ ಪೊಲೀಸ್ ಆಲ್ರೆಡಿ, ಯಾರಿಗೆ ಸಂತೋಷ್ ರಾವ್ಗೆ, ವೆದರ್ ಈಸ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್ ಸೆಕ್ಷುವಲ್ ಆಕ್ಟ್ ಆನ್ ಎನಿ ವುಮನ್ ಅನ್ನೋದು ಈಸ್ ದ ಕ್ವಶನ್. ಅವನು is not able, is incapable of doing such an act, sexual act on any woman. ಈಗ ಅವನ ಕೈಲಿ ಆಗಲ್ಲ ಮಾಡ್ಲಿಕ್ಕೆ. ದೌ ಈಸ್ ಪೋಟೆಂಟ್ ನೋಡಿ, ಅವರು ಮಹಾಬಲ್ ಶೆಟ್ಟಿ ಅವ್ರ ರಿಪೋರ್ಟ್ ಅಲ್ಲಿ ದೌ ಈಸ್ ಪೋಟೆಂಟ್ ಈಸ್ ಅನೇಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತಾರೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಆ ತರದ ಸನ್ನಿವೇಶಗಳಲ್ಲಿ ಇವರು 3 ಜನರು ಇದ್ದಿದ್ದೇ ಆಗಿದ್ದರೆ ದೇರ್ ವಿಲ್ ಬಿ ಎ ಸಕ್ಸಸ್ಫುಲ್ ಇಂಟರ್ಕೋರ್ಸ್. ಇವು ಎಲ್ಲರೂ ಸಂತೋಷ್ ರಾವ್ ತರ ಫಿಮೋಸಿಸ್ ಇಂದ ನರಳುತ್ತಿರ್ತಕ್ಕಂಥ ಪೇಷಂಟ್ಗಳು ಅಲ್ಲ ಇವರು. ಇವರಿಗೆ ಆಲ್ರೆಡಿ ನೋಡಿ ಮೇಲ್ನೋಟಕ್ಕೇನೆ ಇವರಿಗೆ ಮಕ್ಕಳಿದ್ದಾರೆ, ಮತ್ತೆ ಅವರು ಪ್ರೆಗ್ನೆಂಟ್ ಇದ್ದಾಳೆ. ಒಬ್ರು ಯಾರು ಅವರು 3 ಜನದಲ್ಲಿ ಒಬ್ರು ಪೈಕಿ ಈ ತರ ಎಲ್ಲ ಸನ್ನಿವೇಶ ಈಗ ಅವರಿಗೆ ರೊಟೀನ್ ನಲ್ಲಿ ಆ ಸನ್ನಿವೇಶ ಬಂದಿದೆ. ಹೀಗಾಗಿ ಅವರು ಸೆಕ್ಸುವಲಿ ಇಂಪಾರ್ಟೆಂಟ್ ಯಾರು ಉಳಿದವರು. ಈಗ ಈ ತರ ಇಂಪಾರ್ಟೆಂಟ್ ಇರಲಿಲ್ಲ. ಆಮೇಲೆ ನಂತರ ಈಗ ಸೆಕ್ಷುವಲ್ ಆಕ್ಟ್ ಆದರೆ ಇಫ್ ದೇರ್ ಇಸ್ ಎ ಸಕ್ಸಸ್ಫುಲ್ ಸೆಕ್ಷುವಲ್ ಆಕ್ಟ್ ಆನ್ ಎನಿ ವುಮನ್, ಅಷ್ಟಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ಅವಳು ಮಣ್ಣನ್ನ ಹಾಕಿ ರಬ್ ಮಾಡೋದು ಬೆರಳಿಂದ, ಮತ್ತೆ ಎನಿ ಫಾರಿನ್ ಎರೆಕ್ಟೆಡ್ ಬಾಡಿಯಿಂದ ರಬ್ ಮಾಡುವಂತ ಸಂಭಾವನೀಯತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ವೆನ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ವೆನ್ ದೇ ಆರ್ ಫಿಸಿಕಲಿ ಇನ್ಕೇಪಬಲ್, ಆಗ ಸಿಕ್ ಬಂದು ಮಾಡ್ಲಿಕ್ಕೆ ಅವಕಾಶ ಇದೆ. ಜೊತೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ, ಅವಳು ಆಕ್ಟ್ ಮಾಡ್ತಿದ್ದಾಳೆ ಅಂತಲೇ ತಿಳ್ಕೊಂಡಿರ್ತಾನೆ. ಇಫ್ ಸಂತೋಷ್ ರಾವ್ ಆಗಿ ಅವನೇನ್ ತಿಳ್ಕೊಂಡಿರ್ತಾನೆ ಅಂದ್ರೆ, ಮೇಲ್ಗಡೆ ಎಳ್ಕೊಂಡು ಹೋಗಿರ್ತಾನಲ್ಲ, ಮೇಲ್ಗಡೆ ಎಳ್ಕೊಂಡು ಹೋಗುವಾಗ ಬೈ ದಟ್ ಟೈಮ್ ಶಿ ವಾಸ್ ಅನ್ಕಾನ್ಶಿಯಸ್ ಆರ್ ಡೆಡ್, ಡೋಂಟ್ ನೋ, ಡ್ಯೂ ಟು ದಟ್ ನೆಕ್ ಇಂಜುರಿ. ಈಗ ಇವಳು ಆಕ್ಟ್ ಮಾಡ್ತಾ ಇದ್ದಾಳೆ ಅಂತ ತಿಳಿದ್ರೆ ಫಾರ್ಮಲ್ ಆಗಿ ಸುಮ್ಮನೆ ಕಟ್ಟಿರ್ತಾನೆ ಅಷ್ಟೇನೆ. ಜೋರಾಗಿ ಅವಳು ಒಂದ್ ವೇಳೆ ಎಚ್ಚರವಾಗಿದ್ದು ಹೇಳದಿದ್ರೆ ಅದು ಕಿತ್ಕೊಂಡ್ ಬಂದ್ಬಿಡೋದು ಅವಳಿಗೆ ಕಟ್ಟಿರ್ತಕ್ಕಂಥ ಹಗ್ಗ. ಅವಳಿಗೆ ಹಗ್ಗ ಅಲ್ಲ ಅದು, ಇದು ಯಾವುದು ಸ್ಕೂಲ್ ಬ್ಯಾಗ್ ಹ್ಯಾಂಡಲ್ ದಟ್ ವಾಸ್ ಟೈಡ್ ಆನ್ ಒನ್ ಸೈಡ್. ಅಂಡ್ ಅವಳು ವೇಲಿಗೆಲ್ಲ ಸುಮ್ಮನೆ ಈಗ ಕೈಗೆ ಒಂದು ಸಣ್ಣ ಗಿಡಕ್ಕೆ ಹಿಂಗ್ ಸುತ್ತಿದ್ದಾನೆ, ಕಿತ್ತರೆ ಸಣ್ಣ ಮಗು ಹಿಂಗ್ ಎಳೆದ್ರೇನೆ ಬಂದ್ಬಿಡುತ್ತೆ. ಅಲ್ಲಿಯೇ ಅವನ ಕಟ್ಟಾಕಿ ರೇಪ್ ಮಾಡಿದಾನೆ ಅನ್ನೋದಕ್ಕೆ ಬೈ ದ ಟೈಮ್ ಶಿ ಈಸ್ ಅನ್ಕಾನ್ಶಿಯಸ್ ಆರ್ ಡೆಡ್. ಹಾಗಾಗಿ ಅವಳು ಸುಮ್ಕೆ ಇದ್ದಾಳೆ. ಇವನೇನ್ ತಿಳ್ಕೊಂಡಿದ್ದಾನೆ, ನಾನು ಇವಳು ಆಕ್ಟ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡಾನೆ ಈ ಕಂಟಿನ್ಯೂಡ್ ಟು ರೇಪ್. ಅವನಲ್ಲಿ ಮಾಡ್ಲಿಕ್ಕೆ ಆಗ್ಲಿದ್ರಿಂದಾನೆ ಪ್ರಾಬಬಲಿ ಡ್ಯೂ ಟು ಡೆಸ್ಪರೇಷನ್ he might have used his fingers to commit such an offense.